ಯಜಮಾನ್ಲ ಯಾವ ಎದ್ಲು ಯಾವ ಊರು? ಅಣ್ಣ ನಮಸ್ಕಾರ. ಹಾ ನಮಸ್ಕಾರ ಅಣ್ಣ ಏನ್ ಹೆಸರು ನಿಮ್ದು? ಬಾಲಪ್ಪ. ಬಾಲಪ್ಪ ಅಂತೇಳಿ. ಏನ್ ಯಾವ ಊರಿಂದ ಬಂದಿದ್ರಿ ನೀವು? ಮಂಚನಹಳ್ಳಿ. ಮಂಚನಹಳ್ಳಿ ಗೌರಿಬಿದನೂರು ತಾಲೂಕು. ಹಾ ಇವಾಗ ಮಂಚನಹಳ್ಳಿ ಒಂದ್ ತಾಲೂಕು ಆಗೈತೆ. ಹಾ. ತಾಲೂಕ್ ಮಾಡ್ಕೊಂಡಿದ್ದೀರಿ. ಏನ್ ಒಳ್ಳೆ ಗೋರಿಗಳು ಇಟ್ಕೊಂಡ್ ಬಂದಿದ್ದೀರಾ? ಹಾ ಏನ್ ಎಷ್ಟೆಲ್ಲ ಆಗವೆ? ಹ್ಮ್ ಅಲ್ಲಿ ಎಷ್ಟಾಗವೆ? ಕಡೆ ಕಡೆ ಅಲ್ಲು. ಹಾ. ಏನ್ ಹೇಳ್ತೀರಾ ರೇಟು? 2.5. ಹಾ ಏನ್ ಕಡೆ ಅಲ್ಲ ಅಷ್ಟೊಂದು ರೇಟ್ ಹೇಳ್ತಿದ್ರಿ? ಏನ್ ಸಮಾಚಾರ? ಒಳ್ಳೆ ಓರಿಗಳು ಒಳ್ಳೆ ಸಗದಾಗಿ ಸಾಕ್ತಿದ್ದೀರಾ ಅದಕ್ಕೆ ಹೇಳ್ತಾ ಇರೋದು. ಒಳ್ಳೆ ಜಾತಿ ಎಲ್ಲ ಐತೆ. ಕೊಂಬುಗಳನ್ನ ಸ್ವಲ್ಪ ನೆಟ್ಟಿಗೆ ಮಾಡ್ತೀರಿ ಇನ್ನೂ ಚೆನ್ನಾಗಿರೋದು. ಅದು ಚಿಕ್ಕಂದಿಂದ ಮಾಡಿಸ್ಬೇಕಾಗಿತ್ತು. ಇವಾಗ ಆಗೋದಿಲ್ಲ ಬಿಡ್ರಿ ಅದು ಅಲ್ವಾ? ತುಂಬಾ ಸಂತೋಷ. ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ಬಾಲಪ್ಪ ಅಂತ. ಹಾ ಅಲ್ಲಿಂದ ಮಂಚನಹಳ್ಳಿಯಿಂದ ಹಾಕೊಂಡ್ ಬಂದಿದ್ದೀರಾ? ಎಷ್ಟಾಯ್ತು ಬಾಡಿಗೆ? ಬಾಡಿಗೆನೆ 3,000. ಹಾ ನೋಡ್ರಿ ಏನ್ ಬೆಳಿಗ್ಗೆಯಿಂದ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಬಂದಿದ್ವಿ. ಬರ್ತಾರೆ ಕೇಳೋನಿಲ್ಲ. ಏನ್ ವ್ಯಾಪಾರ ಮಂಕಂತಾರೆ ಯಾಕೆ? ಮೈನ್ ಮಳೆ ಪ್ರಾಬ್ಲಮ್. ಮಳೆ ಇದ್ರೆ ವ್ಯಾಪಾರಗಳಾಗೋಗ್ಬಿಡ್ತವೆ. ಯಾಕಂದ್ರೆ ಕೆಲವರು ಉಳೋದಕ್ಕೂ ಎತ್ಕೊಂಡೋಗ್ತಾರೆ, ಕೆಲ್ಸಗಳಿಗೆ ಎತ್ಕೊಂಡೋಗ್ತಾರೆ. ನೋಡಿ ಹಿಂಗಿರುತ್ತೆ ಸ್ನೇಹಿತರ ಪಾಪ. ಬೆಳಗಿಂದ ವ್ಯಾಪಾರ ಇಲ್ಲ, ಮಳೆ ಇಲ್ಲ. ನೋಡಿ ಈ ತರ ಬಿಸಿಲು ಹೊಡೆದ್ರೆ ತಾನೇ ಬರ್ತಾನೆ ಅಲ್ವಾ? ತುಂಬಾ ಖುಷಿ ಆಯ್ತು ಯಜಮಾನ್ರ. ಮಾತಾಡಿ ಸರ್. ನಮ್ದು ಬಂದು ಘಾಟಿ ಹತ್ರ ಮಾಕ್ಲಿ ಅಂತೇಳಿ. ಘಾಟಿ ಹತ್ರ ಮಾಕ್ಲಿ. ನೋಡಿ ಹಿಂಗೆ ಒಳ್ಳೆ ಓರಿಗಳು. ತುಂಬಾ ಖುಷಿ ಆಯ್ತು ಯಜಮಾನ್ರ. ಪರವಾಗಿಲ್ವಾ? ಹೆಂಗ ಸಂತೆಗೆ ಬಂದಿದ್ದೀರಾ? ಹೇಗನ್ಸುತ್ತೆ? ಪರವಾಗಿಲ್ಲ ನೋಡಿ ಹಿಂಗೆ ಇರೋ ಪರವಾಗಿಲ್ಲ. ಪರವಾಗಿಲ್ಲ ಅಣ್ಣ. ಏನ್ ಹೇಳ್ತೀರಾ ರೇಟು? 2.5. ಏನ್ ಕಡೆಗೂ ಮಂಚನಹಳ್ಳಿಯಿಂದ ಇಟ್ಕೊಂಡ್ ಬಂದಿರಾ? ಯಾಕ ತುಂಬಾ ಖುಷಿ ಆಯ್ತು. ಏನ್ ಒಳ್ಳೆ ಎತ್ತುಗಳು, ಒಳ್ಳೆ ಗಾಡಿ ಹೊಡಿತದ, ಹೊಲದ ಕೆಲಸ ಎಲ್ಲ ಮಾಡ್ತದ. ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ಅಶ್ವಥಪ್ಪ ಅಂತೇಳಿ. ಏನ್ ಎಷ್ಟು ವರ್ಷದಿಂದ ಬರ್ತೀರಿ ಸಂತೆಗ? 3-4 ವರ್ಷದಿಂದ ಬರ್ತಾ ಇದ್ದೀವಿ. ಪರವಾಗಿಲ್ಲ. ಖಾಲಿ ಆಯ್ತಲ್ಲ. ಚಿಕ್ಕಬಳ್ಳಾಪುರ ಖಾಲಿ. ಚಿಕ್ಕಬಳ್ಳಾಪುರ ಯಾಕೆ ಖಾಲಿ ಆಗಿದ್ದು? ಕೊರೋನಾ ಬಂತಲ್ಲ, ಹಂಗಾಗಿ ಎಲ್ಲ ನಿಂತೋಯ್ತು. ಚಿಕ್ಕಬಳ್ಳಾಪುರ ಒಳ್ಳೆ ಸಂತೆನೆ. ಇವತ್ತು ನಡೀತದೆ, ಆದ್ರೂ ಕಡಿಮೆನೆ. ಬರೀ ಕರುಗಳು ಸಂತೆ. ಆ ಕರುಗಳೆಲ್ಲ ಏನಕ್ಕೆ ಗೊತ್ತಾ ನಿಮ್ಗ? ಕೆಲವು ಕುಯ್ಕೊಂಡು ತಿನ್ನಕ್ಕೆ ಎತ್ಕೊಂಡೋಗ್ತಾರೆ. ಅದನ್ನ ಇಲ್ಲ ಮೈಸೂರು ತಗೊಂಡೋಗ್ತಾರೆ. ಅದ್ರಲ್ಲಿ ಮೈಸೂರು ತಗೊಂಡೋಗ್ತಾರೆ, ಅದಕ್ಕೂ ತಗೊಂಡೋಗ್ತಾರೆ. ಕಮ್ಮಿ, ಇಲ್ಲಿ ಜಾಸ್ತಿ ಅದು. ಇಲ್ಲಿ ಜಾಸ್ತಿನಾ? ಇಲ್ಲಿ ಜಾಸ್ತಿ. ನೋಡಿ ಹಿಂಗಿರುತ್ತೆ ಪಾಪ ಯಜಮಾನ್ರು. ಯಾಕಂದ್ರೆ ಎಳೆ ಕರುಗಳು, ಹೆಚ್ಚಾಪ್ ಕರುಗಳು ಬೇಸವೇ ಬರೋದು ಅಲ್ಲಿಗೆ. ಚಿಕ್ಕಬಳ್ಳಾಪುರದ ಆಜು ಬಾಜು ಒಳ್ಳೆ ಸಂತೆ ನಡೀತದೆ. ಒಳ್ಳೆ ತರಕಾರಿ ಮಾರ್ಕೆಟ್ ಐತೆ. ಒಳ್ಳೆ ಸಂತೆ ನಡೆಯೋದು ಎಲ್ಲ ನಿಂತೋಗ್ಬಿಡ್ತು ಅಲ್ವಾ? ತುಂಬಾ ಖುಷಿ ಆಯ್ತು ಅಣ್ಣ ಅವ್ರು ನಿಮ್ಮ ಹತ್ರ ಮಾತಾಡಿ. ನೀನ್ ಮಾತ್ರ ಪ್ರತಿಯೊಂದು ಸಂತೆ ಸಿಗ್ತಾನೆ ನನ್ಗ. ಇಲ್ಲ ಒಳ್ಳೆ ಕರೆಯಲ್ಲಿ ಹಾಕೊಂಡ್ಬರ್ತಾನೆ. ಎಲ್ಲ ಹೆಣ್ಗರಲ್ಲ ಏನ್ ಯಾವಾಗ ನೋಡಿದ್ರು ಹೆಣ್ಗರೆಲ್ಲ ಇಟ್ಕೊಂಡ್ಬರ್ತಾನೆ ಸಮಾಚಾರ. ಕೇಳಿದ್ದೆ ಆಯ್ತಪ್ಪ. ಪ್ರತಿ ವಾರನೂ ಮಾತಾಡ್ತೀನಿ ಅಂತ. ಈ ವಾರ ಮಾತಾಡ್ತೀನಿ ಬೈಕ್ ಅಂತಾನೇನೋ ಅನ್ಸುತ್ತೆ ನಂಗೆ. ಅಪ್ಪೆ ಹಸುಗಳೇನಾ? ಏನ್ ಹೇಳ್ತೀಯ ರೇಟು?
ಅದೇ ಏನ್ ಹೆಸರು? ಪ್ರಸನ್ನ ಪ್ರಸನ್ನ. ಯಾವೂರು? ಆಲೆಮ್ಗಿರಿ. ಹಾ ಆಲೆಮ್ಗಿರಿ. ನಮ್ಗೆ ಗೊತ್ತಾಗ್ಲಿಲ್ಲ. ಹಾ ಪರವಾಗಿಲ್ಲ. ಏನ್ ಹೇಳ್ತೀಯ ರೇಟು? ಅಣ್ಣ ಇದು 38. 38. ಏನು ಒಂಟಿ ಹಸುನಾ ಹ್ಞೂ ಅಣ್ಣ. ಅದು? ಅದು ಒಂಟಿನೇ ಅದು 28. ಒಂಟಿನೇ. ಎರಡು ಅದೆಷ್ಟು ಹೇಳ್ತೀಯ? 28. ಹಾ ಹಾ. ಇದೆಷ್ಟು ಆಗಲಾಗದೆ? ಅಣ್ಣ ಇದು ಇವಾಗ 2. ಇನ್ನು ಇವಾಗ ಎರಡಲ್ಲ ಅದು? ಇನ್ನು ಅಲ್ಲಿಲ್ಲ ಅಣ್ಣ. ಇನ್ನು ಅಲ್ಲಿಲ್ಲ. ಏನು ಬೆಳಗಿಂದ ಏನೋ ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಮಾಡಿದ್ವಿ. ಏನು ವ್ಯಾಪಾರ ಮಾಡ್ದಾ ಇಲ್ವಾ? ಮಾಡಿದಿರಿ. ಮಾಡಿದ್ಯಾ? ಎಷ್ಟು ಹಿಡ್ಕೊಂಬಂದಿದ್ಯಾ? 4. 4ರಲ್ಲಿ 2 ಕೊಟ್ಬಿಟ್ಟಿದ್ಯಾ? ಎಷ್ಟಕ್ಕೆ ಮಾರ್ದೆ? ಅವು ಒಂದು 60. ಹಾ 60. 60 ಚಿಲ್ಲರೆ. ಏನು ಇವೆಂದಾದ್ರೆ ಎಷ್ಟು ಹೇಳ್ತೀಯ ರೇಟು? ಅಣ್ಣ ಟೋಟಲ್ ಇವೆರಡು ಆದ್ರೆ ಎಷ್ಟು ಹೇಳ್ತೀಯ ರೇಟು? ఎంత టోటల్ 2 30 50 50. ಪರವಾಗಿಲ್ಲ, ಒಂದೊಂದು ಹೇಳಿದ್ಯಾ, ಸಂತೋಷ ಆಯ್ತು. ಹಾ ತುಂಬಾ ಖುಷಿನೇ ಆಯ್ತು. ಏನ್ ಸ್ಕೂಲ್ಗೆ ಹೋಗ್ತೀಯ? ಇಲ್ಲ. ಸ್ಕೂಲ್ಗೆ ಹೋಗ್ತೀನಿ ನಾನು. ಯಾವ ಸ್ಕೂಲ್ಗೆ ಹೋಗ್ತೀಯ? ಫಸ್ಟ್ PUC ಹಾ ಹಾ. ಎಲ್ಲಿ? ಜೂನಿಯರ್ ಕಾಲೇಜ್ ಚಿಬ್ಲಾಪುರ. ಚಿಬ್ಲಾಪುರ. ಚೆನ್ನಾಗಿ ಓದ್ಕೊಂಬರ್ತಾನೆ. ಚೆನ್ನಾಗಿ ಓದು. ತುಂಬಾ ಖುಷಿ ಆಯ್ತು ಮಾತಾಡಿ. ನೋಡ್ರಿ ಬರೀ ಕಳೆಕಾಯಿ ಎತ್ಕೊಂಡ್ಬಂದು ಮಾಡ್ತಾ ಇರ್ತಾರೆ ಯಜಮಾನ್ರು. ಹಾ ಒಳ್ಳೆ ಓರಿಗಳು ಬಂದವೆ. ಹಾ ಒಳ್ಳೆ ಓರಿಗಳು. ನೋಡೋಣ ಬನ್ರಿ. ಅಪ್ಪ ನಮಸ್ಕಾರ. ಯಾವೂರು ನಿಮ್ದು? ಉಪ್ಪುಂಟೆ ಸುಟ್ಟೂರು ಪಕ್ಕದಲ್ಲಿ. ಹೌದಾ? ನಮಗೆ ಹೆಸರುಗಳು ಗೊತ್ತಾಗಲ್ಲ ಅಷ್ಟೊಂದು. ನಾವು ಈ ಕಡೆ ಲೋಕಲ್ ಅವರಲ್ಲ. ಒಳ್ಳೆ ಓರಿಗಳು ಇಟ್ಕೊಂಬಂದಿದ್ಯಾ? ಓರಿಗಳ ಹಸುಗಳ? ಅದು ಹಸು ಪಡ್ಡಿದ್ಲು. ಹಸುಗಳು ಹಸುಗಳು ಪಡ್ಡೆಗಳು. ಏನು ಎಷ್ಟೆಲ್ಲ ಆಗವೆ? ಇದೆರಡಲ್ಲೂ ಇದನ್ನ ಅಲ್ಲಿಲ್ಲ. ಇದಿನ್ನೂ ಅಲ್ಲಿಲ್ಲ. ಏನು ಹೇಳ್ತೀವಿ ರೇಟು? 110 ಹೇಳ್ತಿದ್ದೀನಿ. ಏನು ವ್ಯಾಪಾರ ಮಂಕಾಗಿದೆ ಅಂತಾರೆ? ನೋಡೋಣ. ಯಾಕೆ? ಡಲ್ ವ್ಯಾಪಾರಸ್ಥರು ಯಾರು ಇಲ್ಲ. ವ್ಯಾಪಾರ ಇಲ್ಲ. ಏನು ಬೆಳಗ್ಗೆಯಿಂದ ತಿಂಡಿ ತಿಂತ ಇಲ್ಲ? ಕಳೆಕಾಯಿ ತಿಂತ ಇದ್ದೀನಿ. ಕಳೆಕಾಯಿ ತಿಂತ ಇದೀಯ, ಅದಕ್ಕೆ ಕೇಳಿದ್ವಾ. ಯಾಕೋ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಇಲ್ಲಿ ಸಂತೆಗೆ ಬರೋರು ಪ್ರತಿಯೊಬ್ರು ಊಟ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರ ಬಂದ್ರೆ ಭಾರಿ ಹಿಂಸೆನೆ. ಎಷ್ಟು ವರ್ಷದಿಂದ ಬರ್ತಿದ್ದೆ ಸಂತೆಗೆ? ಇಲ್ಲ, ಒಂದು 2 ವರ್ಷದಿಂದ ಬರ್ತಿದ್ದೀನಿ. ಪರವಾಗಿಲ್ಲ. ಏನಾದ್ರು ಎಜುಕೇಶನ್ ಮಾಡ್ಕೊಂಡಿದ್ಯಾ ಇಲ್ವಾ? ಇಲ್ಲ, ಡಿಗ್ರಿ ಮಾಡಿದ್ದೀನಿ. ಡಿಗ್ರಿ ಮಾಡಿನೂ ಈ ಕೆಲ್ಸಕ್ಕೆ ಏನಕ್ಕೆ ಬಂದಿದ್ಯಾ? ಏನ್ ಮಾಡ್ತೀರಾ, ಮನೆ ಕಡೆ ಪ್ರಾಬ್ಲಮ್ ಏನೋ, ಜೀವನೋಪಾಯ ಕಷ್ಟ. ತಂದೆ ಜೊತೆಲಿ ಬಂದೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಡಿಗ್ರಿ ಓದಿನ ಡಿಗ್ರಿ ಪಾಸ್ ಮಾಡ್ಕೊಂಡಿದ್ಯಾ? ಏನ್ ಹೆಸರು? ವೆಂಕಟರಾಮ. ತುಂಬಾ ಖುಷಿ ಆಯ್ತಪ್ಪಯ್ಯ. ಯಾಕಂದ್ರೆ ನೀನ್ ಡಿಗ್ರಿ ಓದಿ ಈ ಸಂತೆ ಬಂದು ಏನು ವ್ಯಾಪಾರ ಮಾಡ್ತೀಯಾ? ಹೆಂಗ ಮಾಡ್ತೀಯ? ಆಗುತ್ತೆ. ಹೆಂಗ ಲಾಭ ಆಗುತ್ತೆ ನಷ್ಟನ? ಲಾಭ ನಷ್ಟ ಎರಡು ಅನುಭವಿಸ್ತೀಯ. ಏನೋ ಹೇಳಕ್ಕಾಗಲ್ಲ. ಒಂದೊಂದ್ಸರಿ ಒಂದೊಂದ್ ತರ ಇರುತ್ತೆ. ಯಾಕಂದ್ರೆ ಗಿರಾಕಿ ಬಂದ್ರೆ ಲಾಭ ಸಿಗುತ್ತೆ. ಇವತ್ತೇನೋ ಗಿರಾಕಿಗಳೇ ಕಾಣಿಸ್ತಾ ಇಲ್ಲ. ಇವತ್ತು ಕಮ್ಮಿ ವ್ಯಾಪಾರ. ಯಾಕೆ ಅಂದ್ರೆ ಏನ್ ಮಾಡೋಣ, ಹೇಳಕ್ಕಾಗಲ್ಲ. ತೆಗಿಯೋರೇ ಇಲ್ಲ ಇವತ್ತು ಯಾರು ಕೊಳ್ಳೋರೇ ಇಲ್ಲ. ಕಡಿಮೆ ಆಗ್ಬಿಟ್ಟಿದೆ. ಅಲ್ಲಿ ಸೀಮೆ ಹಸುಗಳು ಅಷ್ಟೇ, ಇಲ್ಲಿ ನಾಟಿ ಹಸುಗಳು ಅಷ್ಟೇ. ನಾನು ನೋಡಿದಾಗ 1-2 ಹಸುಗಳು ವ್ಯಾಪಾರ ಮಾಡೋದಷ್ಟೇ. ತುಂಬಾ ಖುಷಿ ಆಯ್ತಪ್ಪ ಮಾತಾಡಿ. ಯಾಕಂದ್ರೆ ಇವತ್ತು ಈ ಸಂತೆಗ ಎಲ್ಲೆಲ್ಲಿಂದ ಬರ್ತೀರಾ, ಮಾರ್ಕೊಂಡು ಹೋಗ್ತೀರಾ, ಒಂದು ಖುಷಿನೇ. ಇಲ್ಲೇನು ಹೇಗೆ ಅನ್ಸುತ್ತೆ ವ್ಯಾಪಾರಗಳೆಲ್ಲ? ಒಂದೊಂದ್ ದಿನ ಒಂದೊಂದ್ ತರ, ಒಂದೊಂದು ವಾರ ಒಂದೊಂದ್ ತರ. ಪರವಾಗಿಲ್ಲ. ಏನ್ ಮೋಸ ಅಂತೂ ಆಗೋದಿಲ್ಲ. ಹಾ ಹಾ. ಇಲ್ಲಿ ಇನ್ನೊಂದು ನಾನು ಕ್ವಶನ್ ಕೇಳ್ತೀನಿ, ಬೇಜಾರ್ ಮಾಡ್ಕೊಂಬೇಡ. ಅಪ್ಪೇ, ಇಲ್ಲಿ ಇನ್ನೊಂದು, ಇಲ್ಲೇನಾದ್ರು ಅಕಸ್ಮಾತ್ ಹಸುಗಳೇನಾದ್ರು ಎಲ್ಲಿಂದ ಕತ್ಕೊಂಡ್ ಬಂದ್ರು, ಅದನ್ನ ಮಾದ್ರು ಮಾರ್ಕೊಂಡು ಹೊಟ್ಟೋಗ್ಬೋದಲ್ಲ? ಮಾರ್ಕೊಂಡು ಹೊಟ್ಟೋಗ್ಬೋದು. ಇಲ್ಲಾಂದ್ರೆ ಅವ್ರ ಮನೆ ಹೊಡ್ಕೊಂಡು ಹೋಗ್ತಾರೆ ಅಲ್ವಾ? ಏನಾದ್ರು ಹಿಡ್ಕೊಂಡ್ರೆ ಪರವಾಗಿಲ್ಲ, ಹಿಡ್ಕೊಂಡಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ಅಲ್ವಾ? ಏನೋ ಒಂದು 60-70 ಸಾವಿರ ಹೋದಂಗೆ. ಏನೋ ನೀರಿಗೆ ಬಿಟ್ಟಂಗ ದುಡ್ಡುಗಳ. ಏನೋ ವೆಂಕಟರಾಮ ತುಂಬಾ ಖುಷಿ ಆಯ್ತು. ಡಿಗ್ರಿ ಓದಿದೀನಿ ಅಂತೀಯ. ನಿನ್ನ ಈ ಹಸುಗಳ ಬರೀ ನಾಟಿ ಹಸುಗಳೇನಾ? ಹೆಂಗೆ ಸೀಮೆ ಹಸುಗಳು ಸಾಕಲ್ಲ? ಮನೆಗೆ ಎಷ್ಟಿದಾವೆ? ಇನ್ನೂ ಒಂದ್ ಜೊತೆ ಇದೆ. ಚೆನ್ನಾಗಿ ಸಾಕು. ಏನೋ ಖುಷಿ ಆಯ್ತು. ಏನ್ ಮದುವೆ ಮಾಡ್ಕೊಂಡಿದ್ಯಾ ಇಲ್ವಾ? ಇನ್ನು ಆಗೈತಾ? ಚೆನ್ನಾಗಿ ಓದುವ, ಮಕ್ಳಿಗೆ ಇನ್ನೂ ಚೆನ್ನಾಗಿ ಓದಿಸು. ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ನಿನ್ನ ನಂಬರ್ ಒಂದು ಹೇಳ್ಬಿಡ ಹಂಗೆ. 7411082818. ಯಾರು ಬಂದ್ರು ಕೊಡ್ತೀಯಾ? ಎನಿ ಟೈಮ್ ಈ ಸಂತಿಗೆ ಬಂದ್ರು ಕೊಡ್ಸುವ, ನಿನ್ ಮನೆ ಹತ್ರ ಹುಡ್ಕೊಂಡ್ ಬಂದ್ರು ಕೊಡ್ಸುವ. ತುಂಬಾ ಸಂತೋಷ, ತುಂಬಾ ಧನ್ಯವಾದಗಳು. ಸರಿ ಸರ್, ಥ್ಯಾಂಕ್ಸ್ ಸರ್. ಸರಿ ನೋಡಿ, ಒಳ್ಳೆ ಗೋಲ್ಗಳು, ಒಳ್ಳೆ ಪಡ್ಡುಗಳು ಇಲ್ಲಿ ಇಷ್ಟಕ್ಕೆ ಲಾಸ್ಟು. ಇವತ್ತೇನೋ ತುಂಬಾ ದಗೆ ಹೊಡಿತಾ ಇದೆ. ಎಲ್ಲ ಕರುಗಳು ಜಾಸ್ತಿ ಇದ್ದಾವೆ. ತುಂಬಾ ಸಂತೋಷನ ಆಯ್ತು ಇವತ್ತು. ಯಾಕೆಂದ್ರೆ ಒಳ್ಳೆ ಹಸುಗಳು ಸೇರವೆ, ವ್ಯಾಪಾರಗಳಿಲ್ಲ. ಸ್ವಲ್ಪ ಯಾವಾಗಲೂ ಹೇಳ್ಕೊಂಡು ಹೋಗ್ತದೆ.
ಹಾ ಹೇಳಕ್ಕಾಗಲ್ಲ. ಏನು ಒಂಟಿ ಕರು ಸೇಲ? ನೋಡ್ರಿ ವ್ಯಾಪಾರ ಮಾಡ್ತಾ ಇದಾರೆ, ಮುಗೀತು. ನಿಲ್ಸ್ಕೊಂಡ್ ಸಾಲ ಬೇಂಡವ. ಅದ್ರಿಂದ ಹಾ ನೀನ್ ಸಿಗ್ಲಿಲ್ಲ ಅವಲಿಂದ ಮತ್ತೆ ಏನ ಹೆಸರು? ಸಾತ್ವಿಕ್ ರೆಡ್ಡಿ ಅಣ್ಣ. ಹಾ? ಸಾತ್ವಿಕ್ ರೆಡ್ಡಿ. ಸಾತ್ವಿಕ್ ರೆಡ್ಡಿ. ಸಾತ್ವಿಕ್ ರೆಡ್ಡಿ. ಏನ್ ಎರಡೆರಡು ಕರು ಹಿಡ್ಕೊಂಡ್ ಬಂದಿದ್ಯಾ? ಹ್ಞೂಣ್ಣ. ಹಾ ಸಾಕಾ? ಎಷ್ಟು ವಯಸ್ಸು ನಿನ್ಗ? ನಂಗೆ ಇವಾಗ 10 ವರ್ಷ. 10 ವರ್ಷ. ಎಷ್ಟನೇ ಕ್ಲಾಸು? ನಾನು ಇವಾಗ 4. 4. ಏನು ಈ ವಯಸ್ಸಿಗೆ ಈ ಹೊರಗೆ ಇಟ್ಕೊಂಡಿದ್ಯಾ? ಏನು ಸಮಾಚಾರ? ಏನು ಸಂತೆಗೆ ನೀನು ಬಂದಿದ್ಯಾ? ವ್ಯಾಪಾರ ಕಲ್ತ್ಕೊಂತ ಇದೀಯಾ? ಇವಾಗಲಿಂದ ಸ್ಟಾರ್ಟು. ನಿನ್ನ ಜೊತೆಗೆ ಯಾರು ಬಂದಿಲ್ಲ? ನಮ್ಮಪ್ಪ ಬಂದಿದ್ದಾರೆ. ನಿಮ್ಮಪ್ಪ ಬಂದಿದ್ದಾರೆ. ಎಲ್ಲೋಗಿದ್ದಾರೆ ನಿಮ್ಮಪ್ಪ? ಆಗೋ ಅಲ್ಲಿದ್ದಾರೆ ನೋಡಿ. ಬಾಬಣ್ಣ. 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 ಬಾಬು ರೆಡ್ಡಿ ಅವ್ರು ನಿಮ್ಮ ಅಪ್ಪನ? ಏನು ನಿಮ್ಮ ಅಪ್ಪನ ನಿಮ್ಗೆ ಒಳ್ಳೆ ಕಲಿಸೋರು ಹಂಗಾದ್ರೆ? ಹಾಂ ಇರ್ಲಿ ಇರ್ಲಿ ಇರ್ಲಿ. ನಿಮ್ಮ ಅಪ್ಪನ ಆವೆಲ್ಲ ವಿಡಿಯೋ ಮಾಡಿದೆ, ನೀನು ಮಾತಾಡೋ ಪರ ಇಲ್ಲ. ನಿನ್ನ ಹೆಸರೇನಂದೆ? ಸಾತ್ವಿಕ್. ಸಾತ್ವಿಕ್ ರೆಡ್ಡಿ. ಸಾತ್ವಿಕ್ ರೆಡ್ಡಿ. ಏನು ಬರೀ ಎರಡೆರಡು ಕರೀಲಿ ಏನು ಮಾರಕ? ಹಾಂ ಎಷ್ಟು ಹೇಳ್ತೀಯ ರೇಟು? ಇದು ಬಂದು 13,500. ಇದು ಬಂದು 23. 23. ಏನು ಒಳ್ಳೆ ಜಾತಿ ಕರುಣೆ ಐತೆ? ಹಾಂ ಹೆಂಗೆ? ಇನ್ನು ಅಲ್ಲಿಗಳಾಗಿಲ್ಲ? ಹಾಂ ಇಲ್ಲಣ್ಣ. ಯಾವ ಸ್ಕೂಲ್ಗೆ ಹೋಗ್ತೀಯ? ನಾನು ಕಿಶೋರ ವಿದ್ಯಾಭವನ. ಕಿಶೋರ ವಿದ್ಯಾಭವನ. ನೀನು ಬಾಬು ರೆಡ್ಡಿ ಅವ್ರ ಮಗ? ಹಾಂ ನಂಗೆ ಜಾತ್ರೆ ಸಿಗ್ಲಿಲ್ಲ. ಯಾಕೆ? ತರಕಾಲ್ ಬೆಟ್ಟದಲ್ಲಿ. ತರಕಾಲ್ ಬೆಟ್ಟ ಜಾತ್ರೆಗೆ ಬಂದಿದ್ದೆ. ಬಂದಿದ್ದೆ. ಒಂದೇ ದಿನಕ್ಕೆ ನಿಮ್ಮ ಅಪ್ಪ 7 ಜೊತೆ 8 ಜೊತೆ ಓರಿ ಮಾಡಿದ್ರು. ಹಾಂ ಹೇಗೆ ಅನಿಸುತ್ತೆ ನಿನಗೆ? ಏನು ನಿಮ್ಮ ಅಪ್ಪನ ದಾರಿನ ತುಳಿತಾ ಇದೆಯಾ? ಓದ್ಬೇಕಂತಿಲ್ವಾ? ಹಾಂ ಚೆನ್ನಾಗಿ ಓದು. ಹಾಂ ಹಾಂ ಅದಕ್ಕೆ ಮಾಡ್ತಾ ಇದೀನಿ ನೋಡ್ರಿ. ಪಾಪ ಇನ್ನು ಇವಾಗ ಈ ವಯಸ್ಸಿಗೆ ರೆಡಿ ಆಗೋನೆ. ಹಾಂ ಹೊರಗಳು ಕಟ್ಟಕ್ಕ ಹಸುಗಳು ಹಿಡ್ಕೊಂಡು ಸಂತೆಗಳಲ್ಲಿ ಇವತ್ತು ವ್ಯಾಪಾರ ಮಾಡ್ತಾ ಅಂದ್ರೆ ತುಂಬ ಖುಷಿ ಆಗುತ್ತೆ. ಸಾತ್ವಿಕ್ ಚೆನ್ನಾಗಿ ಓದು, ಇನ್ನೂ ಚೆನ್ನಾಗಿ ಆಯ್ತಾ? ಚೆನ್ನಾಗಿ ಓದು. ಹಸುಗಳು ಹಾಂ ಹಾಂ ಇಲ್ಲಿನೂ ವ್ಯವಹಾರ ಮಾಡ್ತಾನೆ. ಪ್ರತಿ ವಾರನೂ ಬರ್ತಾನೆ. ಹಾಂ ಹಾಂ ಸಾತ್ವಿಕ್ ಇನ್ನೊಂದು ಸ್ವಲ್ಪ ಹತ್ರ ಹೋಗು, ಹಸುಗಳ ಹತ್ರ ಹೋಗು. ನೋಡಿ ಇವರು ಬಾಬು ರೆಡ್ಡಿ ಅವ್ರ ಮಗ. ಇನ್ನು 10 ವರ್ಷ ಹುಡುಗ. ಸಂತೆಗೆ ಬಂದು ಆವಾಗಲೇ ವ್ಯವಹಾರ ಬುದ್ಧಿ ಎಲ್ಲ ಕಲಿತಾನೆ ಅಲ್ವಾ? ತುಂಬ ಖುಷಿ ಆಯ್ತತೆ, ತುಂಬ ಸಂತೋಷ. ಯಾವ ಬೆಳಗಿಂದ ವ್ಯಾಪಾರಕ್ಕೆ ಬಂದಿದ್ರಾ? ವ್ಯಾಪಾರಕ್ಕೆ ಬಂದಿದ್ರಾ? ಹಾಂ ಕೇಳಿದ್ರಾ? ಯಾರು ಕೇಳಿದ್ರ ಇಲ್ವಾ ರೇಟು? ಕೇಳಿದ್ರು. ಒಂದು ಮಾರಕ್ದ್ವಿ, ಒಂದು ಮಾರಕ್ದ್ವಿ. ಇವೆರಡು ಇದಾವೆ. ಪರವಾಗಿಲ್ಲ. ಹೆಂಗ ಈ ವಯಸ್ಸಿಗೆ ವ್ಯಾಪಾರ ಮಾಡೋಕೆ ಶುರು ಮಾಡಿದ್ಯಾ? ಚೆನ್ನಾಗಿರು. ಹಾಂ ಆಯ್ತಾ? ತುಂಬ ಸಂತೋಷ. ಆಯ್ತಾ? ಧನ್ಯವಾದಗಳು. ಚೆನ್ನಾಗಿ ಓದು. ನನ್ನ ಕಡೆ ನೋಡು ಒಂದ್ಸರಿ. ನನ್ನ ಕಡೆ ನೋಡ.